ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆಶಾಯ ಪ್ರವಾದಿ 26ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ. ನೀವು ಯೆಹೋವನಲ್ಲಿ ಸದಾ ಭರವಸೆವಿಡಿರಿ, ಏಕೆಂದರೆ ಯೆಹೋವನೇ ನಿತ್ಯವಾದ ಬಂಡೆಯಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಪ್ರಾಫಿಟ್ ಐಶಾಯ ಚಾಪ್ಟರ್ 26 word 4. Trust in the Lord forever. He will always protect us. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದ ಪ್ರೀತಿ ಇದರ ಮಕ್ಕಳು, ನೀವು ಯೆಹೋವನಲ್ಲಿ ಸದಾ ಭರವಸೆವಿಡಿರಿ, ಏಕೆಂದರೆ ಯೆಹೋವನೇ ನಿತ್ಯವಾದ ಬಂಡೆಯಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಯೆಹೋವನು ಅನ್ನೋ ಪದಕ್ಕೆ ಅವರೇ ಉತ್ತರ ಹೇಳ್ತಾ ಇದ್ದಾರೆ. ನೋಡೋಣ. 45ನೇ ಅಧ್ಯಾಯದಲ್ಲಿ 5, 6, 7 ಚಾಪ್ಟರ್ 45 ವರ್ಡ್ 5, 6, 7. ನಾನೇ ಯೆಹೋವನು, ಮತ್ತೊಬ್ಬನಿಲ್ಲ, ನನ್ನ ಹೊರತು ಯಾವ ದೇವರು ಇಲ್ಲ. ನೀನು ನನ್ನನ್ನು ಅರಿಯದವನಾಗಿದ್ದರೂ ನಿನಗೆ ನಡುಕಟ್ಟುವೆನು. ಮೂಡಣದಿಂದ ಬಡವನವರೆಗೆ ಇರುವವರೆಲ್ಲರೂ ಸದಾ ತಿಳಿದುಕೊಳ್ಳುವಂತೆ ನನ್ನ ಹೊರತು ಯಾರೂ ಇಲ್ಲ. ನಾನೇ ಯೆಹೋವನು, ಮತ್ತೊಬ್ಬನಿಲ್ಲ. ನಾನು ಬೆಳಕನ್ನು ರೂಪಿಸುವವನು, ಕತ್ತಲನ್ನು ನಿರ್ಮಿಸುವವನು, ಸಮಾಧಾನವನ್ನು ಉಂಟು ಮಾಡುವವನು, ಕೆಟ್ಟದ್ದನ್ನು ನಿರ್ಮಿಸುವವನು ನಾನೇ. ಯೆಹೋವನಾದ ನಾನೇ ಇವುಗಳನ್ನೆಲ್ಲ ಮಾಡುತ್ತೇನೆ. ದೇವರಿಗೆ ಸ್ತೋತ್ರ. ದೇವರು ಹೇಳ್ತಾ ಇದ್ದಾರೆ, ಸಮಸ್ತವು ನಾನೇ ಆಗಿದ್ದೇನೆ, ನನ್ನ ಹೊರತು ಯಾರೂ ಇಲ್ಲ. ನೀನು ನನ್ನ ಹರಿಯದವನಾಗಿದ್ದರೂ ನಿನಗೂ ಸಹ ನಾನೇ ಪೋಷಿಸ್ತೇನೆ. ದೇವರಿಗೆ ಸ್ತೋತ್ರ. ಈಗೇನು ಹೇಳೋಣ? ದೇವರು ಹೇಳ್ತಾ ಇದ್ದಾರೆ, ಕತ್ತಲನ್ನು ಬೆಳಕನ್ನು ನಿರ್ಮಿಸುವವನು ನಾನೇ ಆಗಿದ್ದೇನೆ, ಒಳ್ಳೆಯದನ್ನು ಕೆಟ್ಟದ್ದು ಸಹ ನನ್ನಿಂದಲೇ ಬರುತ್ತೆ ಅಂತ. ಸೊ ಈಗಿರಬೇಕಾದ್ರೆ ನಾವೇನು ಮಾಡ್ತಿದ್ವಿ? ನಂಬಿಗಸ್ತರಾಗಿ ರಕ್ಷಣೆಗೆ ವಿಧೇಯರಾಗೋಣ. ಆಮೆನ್. ಕರ್ತನ ರಕ್ಷಣೆಗೆ ದಾವೀದನು, ನನ್ನ ದೇವರೇ, ನನ್ನ ಬಂಡೆಯೇ, ನನ್ನ ಕೋಟೆಯೇ, ನನ್ನ ಗುರಾಣಿಯೇ, ನನ್ನ ದುರ್ಗವೇ, ನನ್ನ ಆಶ್ರಯವೇ, ಸಮಸ್ತವೂ ಸಹ ನೀನೇ ನನ್ನ ಬಲವಾಗಿದ್ದೀಯ, ನನ್ನ ರಕ್ಷಕನಾಗಿದ್ದೀಯ ಅಂತ ಹೇಳ್ತಾನೆ. ದೇವರಿಗೆ ಸ್ತೋತ್ರ. ಆದರೆ ಅವರೇ ಹೇಳಿದರು ಅಬ್ರಹಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೆ ಅತ್ಯಧಿಕವಾದ ಬಹುಮಾನ ಉಂಟು. ದೇವರಿಗೆ ಸ್ತೋತ್ರ. ರಕ್ಷಣೆ ಅನ್ನೋದು ನಮಗೆ ಬಲವಾದ ಗುರಾಣಿ ಅಂತಿರುತ್ತೆ. ಅಷ್ಟು ಮಾತ್ರ ಅಲ್ಲ, ಆ ಮಾರ್ಗದಲ್ಲಿ ನಡೆದರೆ ಅತ್ಯಧಿಕವಾದಂಥ ಆಶೀರ್ವಾದ ಇರುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಂಬಿಗಸ್ತರಾಗಿ ದೇವರಿಗೆ ವಿಧೇಯರಾಗೋಣ. ಆತನ ರಕ್ಷಣೆಯನ್ನು ಆಶೀರ್ವಾದವನ್ನು ಹೊಂದ್ಕೊಳ್ಳೋಣ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಖಚಿತವಾಗಿ ನೀವು ಮಾತನಾಡ್ತಾ ಇದ್ದೀರಾ. ನಾನೇ ಯೆಹೋವನು, ನಾನೇ ನಿಮಗೆ ಸದಾಕಾಲವು ಇರುವಾತನು, ರಕ್ಷಿಸುವಾತನೂ ಆಗಿದ್ದೇನೆ, ಬಂಡೆಯಾದಾತನಾಗಿದ್ದೇನೆ ಅಂತ ಹೇಳಿದ್ದೀರ. ಅದಕ್ಕಾಗಿ ಸ್ತೋತ್ರ. ಹೌದು, ನಾವು ನಂಬಿಗಸ್ತರಾಗಿ ವಿಧೇಯರಾಗಿ ನಿಮ್ಮ ರಕ್ಷಣೆಯನ್ನು, ನಿಮ್ಮ ಸಹಾಯವನ್ನು, ನಿಮ್ಮ ಆದರಣೆಯನ್ನು, ನಿಮ್ಮ ಆಶೀರ್ವಾದವನ್ನು ಹೊಂದ್ಕೋತೀವಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವರನ್ನು ಹೊಂದಿಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ, ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸ್ತಾರೆ. ಆಮೇನ್. ಆಲ್ ದಿ ಬೆಸ್ಟ್.